Good morning, students. In today's class, let us study about finite, non-finite, and infinitive verbs. What are these? We have to study about this. ಫೈನೈಟ್ ನಾನ್ ಫೈನೈಟ್ ಮತ್ತು ಇನ್ಫಿನಿಟಿವ್ ವರ್ಬ್ಸ್ ಅಂತ ಇಂಗ್ಲೀಷ್ನಲ್ಲಿ ಬಳಸ್ತೀವಿ. SLC ಆ್ಯನ್ಯುವಲ್ ಎಕ್ಸಾಮ್ಗೆ ನೋಡೋದಾದರೆ ಇನ್ಫಿನಿಟಿವ್ ವರ್ಬ್ಸ್ ಮೇಲೆ ಜಾಸ್ತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ವಿತ್ ಎಕ್ಸಾಂಪಲ್ಸ್ ಲೆಟ್ ಅಸ್ ಕ್ಲಿಯರ್ ಅಬೌಟ್ these things. Let me write a sentence. I am a boy. In this sentence, the verb am becomes finite verb. ಫೈನೈಟ್ ವರ್ಬ್ ಅಂತಂದ್ರೆ ಏನು? ಯಾವ ವರ್ಬ್ ಟೆನ್ಸನ್ನು ಡಿಸೈಡ್ ಮಾಡ್ತೈತಲ್ಲ ಅದು ಏನಾಗ್ತದೆ ಅಂದ್ರೆ ಫೈನೈಟ್ ವರ್ಬ್ ಆಗ್ತದೆ. ಸೊ ಈ ಸೆಂಟೆನ್ಸ್ನಲ್ಲಿ ಆ್ಯಮ್ ಏನಾಗ್ತದೆ ಅಂತಂದರೆ ಫೈನೈಟ್ ವರ್ಬ್ ಆಗ್ತದೆ. ಫೈನೈಟ್ ಅಂತಂದರೆ ನಿಶ್ಚಿತ. ಯಾವ ವರ್ಬ್ ಕಾಲವನ್ನು ಅಂದರೆ ಟೆನ್ಸನ್ನು ಡಿಸೈಡ್ ಮಾಡ್ತೈತಲ್ಲ ಅದೇನಾಗ್ತದೆ ಅಂತಂದರೆ ಫೈನೈಟ್ ವರ್ಬ್ ಆಗ್ತದೆ. ಇದು ಯೂಶ್ವಲಿ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಆದಮೇಲೆ ಇಮಿಡಿಯೇಟ್ ಬರ್ತದೆ. ಸೊ ಟೆನ್ಸ್ ಡಿಸೈಡಿಂಗ್ ವರ್ಬ್ ಅಂತ ಕರಿತೀವಿ ಕೂಡ ಅದನ್ನ ಫೈನೈಟ್ ವರ್ಬ್. ಇಮಿಡಿಯೇಟ್ ಸಬ್ಜೆಕ್ಟ್ ಮುಗಿದ ಮೇಲೇ ಬರ್ತದೆ. ಸೊ ಹಾಗಾಗಿ ಅದು ಫೈನೈಟ್ ವರ್ಬ್ ಅನಿಸ್ಕೊಳ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹಿ ಈಸ್ ಸ್ಟಡಿಯಿಂಗ್ BSc. ಈ ವಾಕ್ಯದಲ್ಲಿ ಫೈನೈಟ್ ವರ್ಬ್ ಯಾವ್ದಾಗ್ಬೋದು ನೋಡಿ. ಸೊ ಆಫ್ಕೋರ್ಸ್ ಫೈನೈಟ್ ವರ್ಬ್ ಇಲ್ಲಿ ಟೆನ್ಸ್ ಯಾವುದನ್ನು ಡಿಸೈಡ್ ಮಾಡ್ತೈತಲ್ಲ ವರ್ಬ್ ಅದು ಆಗ್ತದೆ. ಇಲ್ಲಿ ಈಸ್ ಏನಪ್ಪ ಅಂತಂದರೆ ಇದು ಇಲ್ಲಿ ಫೈನೈಟ್ ವರ್ಬ್ ಆಗುತ್ತೆ, ನಿಶ್ಚಿತವಾಗಿರ್ತಕ್ಕಂಥದ್ದು. ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಬರೀ ನಾವು ಸ್ಟಡಿಂಗ್ ಮೇಲೆ ಹೇಳಕ್ಕೆ ಬರಲ್ಲ ಅದು ಯಾವ ಟೆನ್ಸ್ ಅಂತೆ ಕಂಟಿನ್ಯೂಸ್ ಅಂತ. ಅದಕ್ಕೆ ನಮಗೆ ಇಲ್ಲಿ ಈಸ್ ಬಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ವಾಸ್ ಬಂದರೆ ಏನಾಗುತ್ತೆ ಅಂದರೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಕಂಟಿನ್ಯೂಸ್ ಯಾಕೆ? ಇಲ್ಲಿ ಸ್ಟಡಿಗೆ ING ಫಾರ್ಮ್ ಸೇರಿದ್ರಿಂದ ಅದು ಕಂಟಿನ್ಯೂಸ್ ಅನಿಸ್ಕೊಳ್ತದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಹಿ ಈಸ್ ಸ್ಟಡಿಂಗ್ BSc. ಇಲ್ಲಿ ಈಸ್ ಅಂತಕ್ಕಂಥದ್ದು ಫೈನೈಟ್ ವರ್ಬ್ ಆಗ್ತದೆ. ಫೈನೈಟ್ ವರ್ಬ್ ಅಂದರೆ ಈಗ ಆಲ್ರೆಡಿ ಹೇಳಿದ್ದೀನಿ, ದಟ್ ಈಸ್ ಎ ವರ್ಬ್ ವಿಚ್ ಡಿಸೈಡ್ಸ್ ದ ಟೆನ್ಸ್ ಈಸ್ ಕಾಲ್ಡ್ ಫೈನೈಟ್ ವರ್ಬ್. ಸೊ ಮೂರು ರೀತಿ ವರ್ಬ್ಸ್ಗಳು ಫೈನೈಟ್ ವರ್ಬ್. ಇನ್ನು ನಾನ್ ಫೈನೈಟ್ ವರ್ಬ್ ಬಂದರೆ ಯಾವುದು ನಾನ್ ಫೈನೈಟ್ ವರ್ಬು ಅಂತಂದರೆ ನಿಮಗೆ ಈಗ ಆಲ್ರೆಡಿ ನೀವು ಸ್ಟಡಿ ಮಾಡಿರ್ತೀರ ಯಾವ ಕ್ರಿಯಾಪದಗಳು ING ಇಂದ ಎಂಡ್ ಆಗ್ತಾವೆ. ಯೂಶ್ವಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ಬಳಸ್ತಕ್ಕಂಥ ಕ್ರಿಯಾಪದಗಳಿಗೆ ING ಸೇರಿಸ್ತೀವಲ್ಲ. ಸ್ಟಡಿಯಿಂಗ್, ರನ್ನಿಂಗ್, ಗೋಯಿಂಗ್, ಕಮಿಂಗ್, ಬಾಯಿಂಗ್, ರೀಡಿಂಗ್, ಇವೆಲ್ಲ ING ಇರ್ತಕ್ಕಂಥ ವರ್ಡ್ಸ್ಗಳೇನಾಗ್ತಾವೆ ಅಂತಂದ್ರೆ ವರ್ಬ್ಸ್ಗಳು ಅವು ನಾನ್ ಫೈನೈಟ್ ಆಗ್ತವೆ. ನಾನ್ ಫೈನೈಟ್ ಅಂದರೆ ಅವು ಟೆನ್ಸ್ ಡಿಸೈಡ್ ಮಾಡಲ್ಲ. ನಾವು ಅದ್ರ ಮೇಲೆ ಅಷ್ಟೇನು ಮಾಡ್ಲಿಕ್ಕಾಗಲ್ಲ, ಟೆನ್ಸನ್ನು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಇದೇ ಒಂದು ವಾಕ್ಯ ತೆಗೆದುಕೊಂಡ್ರೆ ಈ ಸ್ಟಡಿಂಗ್ BSc ಅಲ್ಲಿ ಸ್ಟಡಿಂಗ್ ಒಂದೇ ತೆಗೆದುಕೊಂಡ್ಬಿಟ್ಟು ಇದು ಯಾವುದು ಟೆನ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ದಟ್ ಈಸ್ ವೈ ಇದೇನಾಗ್ತೈತೆ ಅಂದರೆ ನಾನ್ ಫೈನೈಟ್ ಅಂದರೆ ಅದು ಭಾಳಷ್ಟು ಈಸಿ ಆಗ್ತದೆ ನಿಮಗೆ ಗುರುತಿಸ್ಲಿಕ್ಕೆ ಸ್ಟಡಿಂಗ್ ಅಂತಕ್ಕಂಥದ್ದು. ಸೊ ಇನ್ನೊಂದು ಏನಪ್ಪ ಅಂತಂದರೆ V3 ಫಾರ್ಮ್ಸ್ ಅಂತ ನಾವು ಕರಿತೀವಿ. V3 ಏನು? V3 ವರ್ಬ್ 1, ವರ್ಬ್ 2, ವರ್ಬ್ 3. ಸಿಂಪಲ್, ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಫಾರ್ ಎಕ್ಸಾಂಪಲ್ ರೈಸ್, ರೋಸ್, ರೈಸನ್. ಈಟ್, ಏಟ್, ಈಟನ್. ಅದೇ ರೀತಿಯಾಗಿ ವೇಕ್, ಓಕ್, ಓಕನ್. ವೇಕ್, ಓಕ್, ಓಕನ್. ಅದೇ ರೀತಿಯಾಗಿ ಸಿಂಗ್, ಸ್ಯಾಂಗ್, ಸಂಗ್. ಸೊ ಇವುಗಳನ್ನು ಯಾಕೆ ಬರೆದೆ ಅಂತಂದರೆ ನಾನು ಒಂದು ನಾನ್ ಫೈನೈಟ್ ವರ್ಬ್ ಯಾವುದಂತ ಕಂಡುಹಿಡಿಯೋದು ING ಫಾರ್ಮ್ ಇರ್ತಕ್ಕಂಥ ವರ್ಬ್ಸ್ಗಳು. ಇನ್ನೊಂದು V1, V2, V3 ನಲ್ಲಿ ನಾವೇನು ವರ್ಬ್ಸ್ ಫಾರ್ಮ್ಸನ್ನು ಸ್ಟಡಿ ಮಾಡ್ತೀವಲ್ಲ ಅದರಲ್ಲಿ ಬಂದಿರತಕ್ಕಂಥ
V3 ಫಾರ್ಮ್ಸ್ಗಳು ಏನಾಗ್ತಾವೆ ಗೊತ್ತಂದ್ರೆ ಅವು ನಾನ್ ಫೈನೈಟ್ ಆಗ್ತವೆ. V3 ಫಾರ್ಮ್ಸ್. ಸೊ ಫಾರ್ ಎಕ್ಸಾಂಪಲ್ ಹಿ ಈಸ್ ಸ್ಟಡಿಂಗ್, ಇಲ್ಲಿ ಈಸ್ ಫೈನೈಟ್ ವರ್ಬ್ ಆದರೆ ಸ್ಟಡಿಂಗ್ ಅನ್ನೋದು ಏನಾಗುತ್ತೆ, ನಾನ್ ಫೈನೈಟ್ ಆಗುತ್ತೆ. ಓಕೆ, ಸೊ ಇನ್ಫಿನಿಟಿವ್ ವರ್ಬ್ ಬಗ್ಗೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಲೇಟರ್. ಸೊ ಲೆಟ್ ಅಸ್ ಫಸ್ಟ್ ಕ್ಲಿಯರ್ ಅಬೌಟ್ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್. ಓಕೆ, ಸೊ ವಿತ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇವೆಲ್ಲ ಏನಾಗ್ತಾವ ಅಂದರೆ V3 ಫಾರ್ಮ್ನಲ್ಲಿರ್ತಕ್ಕಂಥ ವರ್ಬ್ಸ್ಗಳು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ ಅಂತ ಏನಂತ ಕರಿತೀವಿ, ಫಾರ್ಮ್ನಲ್ಲಿರ್ತಕ್ಕಂಥ ವರ್ಬ್ಸ್ಗಳು ಅವು ಏನಾಗ್ತಾವೆ ಅಂತಂದರೆ ನಾನ್ ಫೈನೈಟ್ ಆಗ್ತವೆ. ಮತ್ತು ING ಇಂದ ಎಂಡ್ ಆಗ್ತಕ್ಕಂಥ ವರ್ಬ್ಸ್ಗಳು ಕೂಡ ಏನಾಗ್ತಾವೆ ಅಂತಂದರೆ ನಾನ್ ಫೈನೈಟ್ ಆಗ್ತವೆ. ಇನ್ನು ಫೈನೈಟ್ ವರ್ಬ್ಗಳು ಇಮಿಡಿಯೇಟಾಗಿ ಸಬ್ಜೆಕ್ಟ್ ಆದಮೇಲೆ ಬರ್ತಕ್ಕಂಥ ವರ್ಬ್ಗಳು, ಅವುಗೆ ಟೆನ್ಸ್ ಡಿಸೈಡಿಂಗ್ ವರ್ಬ್ಸ್ ಅಂತ ಕೂಡ ಕರಿತೀವಿ. ಸೊ ಲೆಟ್ ಅಸ್ ಲುಕ್ at one more example. You are coming today. ನೀನು ಇಂದು ಬರುತ್ತಿದ್ದೀಯಾ ಅಂತ. ಯು ಆರ್ ಕಮಿಂಗ್ ಟುಡೇ, ಇದು ಒಂದು ಸಿಂಪಲ್ ಸೆಂಟೆನ್ಸ್ನಲ್ಲಿ ನಮಗೆ ಕಮಿಂಗ್ ಬಂತು. ಸೊ ಇದು ING ಫಾರ್ಮ್ನಲ್ಲಿ ಇರೋದ್ರಿಂದ ಇದು ಡೆಫಿನೆಟ್ಲಿ ಏನಾಗುತ್ತೆ, ಇದು ನಾನ್ ಫೈನೈಟ್. ಹಾಗಾದರೆ ಫೈನೈಟ್ ಯಾವುದು ಇದರಲ್ಲಿ? ಟೆನ್ಸ್ ಡಿಸೈಡಿಂಗ್ ಬರುತ್ತಿದ್ದೀಯಾ, ಆರ್. ಸೊ ಆರ್ ಬಿಕಮ್ಸ್ ಫೈನೈಟ್ ವರ್ಬ್, ಕಮಿಂಗ್ ಬಿಕಮ್ಸ್ ನಾನ್ ಫೈನೈಟ್. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಶಿ ಗೋಸ್ ಟು ಮಾರ್ಕೆಟ್. ಇಲ್ಲಿ ಫೈನೈಟ್ ವರ್ಬ್ ಯಾವುದಾಗತ್ತೆ ನೋಡಿ? ಅಫ್ಕೋರ್ಸ್ ಸಬ್ಜೆಕ್ಟ್ ಮುಗಿದ್ಮೇಲೆ ಬರ್ತಕ್ಕಂಥದ್ದು ಗೋಸ್, ಇದು ಫೈನೈಟ್ ವರ್ಬ್ ಆಗ್ತತಿ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, Kavita has slept for 2 hours. Kavita has slept for 2 hours. So ಈ ಒಂದು ವಾಕ್ಯದಲ್ಲಿ in this sentence the finite verb is has and the non-finite verb is slept. Slept is the past participle of sleep. So this is non-finite. So non-finite this is. So finite verb has, non-finite slept. One more example. So in this sentence, Lata had gone to the railway station. Lata had gone to the railway station. So ಇದರಲ್ಲಿ ಫೈನೈಟ್ ವರ್ಬ್ ಯಾವುದಾಗುತ್ತೆ ಹೇಳಿ? ಸೊ ಇಮಿಡಿಯೇಟ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಈಸ್ ಲತಾ, ಇದ್ರ ಮೇಲೆ ಬರ್ತಕ್ಕಂಥದ್ದು ಹ್ಯಾಡ್. ಇದು ಟೆನ್ಸ್ ಡಿಸೈಡಿಂಗ್. ಯಾವ ಟೆನ್ಸಪ್ಪ ಅಂತಂತಂದರೆ, ಇದು ಹ್ಯಾಡ್ ಬಂದಿರೋದ್ರಿಂದ, ಇಲ್ಲಿ V3 ಫಾರ್ಮ್ ಇರೋದ್ರಿಂದ, ಇದು ಹ್ಯಾಡ್ ಪ್ಲಸ್ V3 ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಟೆನ್ಸ್ ಡಿಸೈಡಿಂಗ್ ಹ್ಯಾಡ್, ಇದು ಫೈನೈಟ್ ವರ್ಬ್ ಆಗ್ತತಿ. ಸೊ ಗಾನ್, ಗೋ, ವೆಂಟ್, ಗಾನ್. ಗಾನ್ ಈಸ್, ಇದು ಮೂರನೇ ವರ್ಬ್ ಫಾರ್ಮ್, V3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ನಾನ್ ಫೈನೈಟ್. ಓಕೆ, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇನ್ಫಿನಿಟಿವ್ ವರ್ಬ್. ಸೊ ಈಗ ನೀವು ಕಲ್ತಿರ್ತಕ್ಕಂಥದ್ದು ಫೈನೈಟ್ ನಾನ್ ಫೈನೈಟ್ ಜೊತೆಗೆ ನೆಕ್ಸ್ಟ್ ಇನ್ಫಿನಿಟಿವ್ ವರ್ಬ್ಸ್, ಇದ್ರ ಮೇಲೇ ನಿಮಗೆ ಜಾಸ್ತಿ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ಇನ್ಫಿನಿಟಿವ್ ವರ್ಬ್ಸ್. ಇನ್ಫಿನಿಟಿವ್ ವರ್ಬ್ಸ್ ಅಥವಾ ಅದಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದರೆ ಟು ಇನ್ಫಿನಿಟಿವ್ ಅಂತ ಕರೀತಾರೆ. ಏನಂತ ಕರೀತಾರೆ? ಟು ಇನ್ಫಿನಿಟಿವ್.
ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಪ್ರಿಪೋಸಿಷನ್ ಬಂದಿದೆ ನೋಡ್ರಿ, ಟು. ಆ ಸೆಂಟೆನ್ಸ್ನಲ್ಲಿ ಟು ಜೊತೆಗೇನ ಏನ ಬಂದಿರ್ತದೆ ಅಂದ್ರೆ ಇದು ಟು ಜೊತೆಗೇನೆ ವರ್ಬ್ ಬಂದಿರ್ತದೆ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್ ವೆದರ್ ದ ವರ್ಡ್ ಯೂಸ್ಡ್ ವಿತ್ ಪ್ರಿಪೋಸಿಷನ್ ಟು ಈಸ್ ಎ ನೌನ್ ಆರ್ ವರ್ಬ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟು ಜೊತೆ ನಾವು ಬಳಕೆ ಮಾಡ್ತಕ್ಕಂಥದ್ದು ಅದು ವರ್ಬ್ ಇದೆನಾ ನೌನ್ ಇದೆನಾ ಅದನ್ನು ನಾವು ಕೇರ್ಫುಲ್ಲಾಗಿ ಫೈಂಡ್ ಔಟ್ ಮಾಡಿ ಅದನ್ನ ಗುರುತಿಸ್ಬೇಕಾಗ್ತದೆ. ವಿತ್ ಎಕ್ಸಾಂಪಲ್ ನಾವು ಅದ್ರ ಬಗ್ಗೆ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಓಕೆ, ಒಂದು ಎಕ್ಸಾಂಪಲ್ ಕ್ಲಿಯರ್ ಮಾಡೋಣ. ಸೊ in this sentence, we are ready to go for a picnic. ಸೊ ಇದರಲ್ಲಿ ಟು ಇನ್ಫಿನಿಟಿವ್ ಎಲ್ಲಿ ಬಂದಿದೆ? ಟು ನೋಡಿ, ಎಸ್, ಇಲ್ಲಿ ಟು ಬಂದಿದೆ, ಇಲ್ಲಿ ಗೋ ಇದೆ. ಸೊ ಗೋ ಈಸ್ ವರ್ಬ್, ಇಟ್ ಈಸ್ ಎ ವರ್ಬ್. ಸೊ ಟು ಗೋ ಇದು ಏನಾಗ್ತದೆ ಅಂತಂದ್ರೆ ಟು ಇನ್ಫಿನಿಟಿವ್ ಆಗ್ತದೆ, ಟು ಇನ್ಫಿನಿಟಿವ್. ಹಾಗಾದ್ರೆ ಇಲ್ಲಿ ಫೈನೈಟ್ ವರ್ಬ್ ಯಾವುದು? ಫೈನೈಟ್ ವರ್ಬ್. ಇಲ್ಲಿ ನಾನ್ ಫೈನೈಟ್ ಯಾವುದಿಲ್ಲ. ಐ ಆಮ್ ರೆಡಿ, ವಿ ಆರ್ ರೆಡಿ ಟು ಗೋ ಫಾರ್ ಎ ಪಿಕ್ನಿಕ್. ಸೊ ಟು ಗೋ, ಟು ಇನ್ಫಿನಿಟಿವ್. ಓಕೆ, okay, we will make clear about infinitive verbs with few more examples. My father went to market to buy a bicycle for me. My father went to market to buy a bicycle for me. ಏನಪ್ಪ ಅಂದರೆ ನಮ್ಮ ತಂದೆ ನನಗೋಸ್ಕರ ಒಂದು ಸೈಕಲ್ ತರಲಿಕ್ಕೆ ಎಲ್ಲಿ ಹೋಗಿದ್ದಾರೆ? ಮಾರುಕಟ್ಟೆಗೆ ಹೋಗಿದ್ದಾರೆ. ವೆಂಟ್ ಟು ಮಾರ್ಕೆಟ್. ಸೊ ಫೈನೈಟ್ ವರ್ಬ್ ಯಾವ್ದು ಇದರಲ್ಲಿ? ಎಸ್, ಮೈ ಫಾದರ್ ಸಬ್ಜೆಕ್ಟ್. ಇಲ್ಲಿ ಬರ್ತಕ್ಕಂಥ ವೆಂಟ್ ಪಾಸ್ಟ್ ಟೆನ್ಸ್ ಆಫ್ ಗೋ, ಇದು ಫೈನೈಟ್ ವರ್ಬ್ ಆಗ್ತೈತಿ. ಓಕೆ, ಇಲ್ಲಿ ಟು ಮಾರ್ಕೆಟ್ ಇದೆ, ಆಮೇಲೆ ಇಲ್ಲಿ ಟು ಬಾಯ್ ಇದೆ. ಇದು ಬಾಯ್ ವರ್ಬ, ಇದು ಮಾರ್ಕೆಟ್ ನೌನ. ಯಾವುದು ಏನಂತ ನಮ್ಗೆ ಗೊತ್ತಾಗಬೇಕು. ಯಾಕಂದರೆ ಟು ಇನ್ಫಿನಿಟಿವ್ ಅಂದರೆ ಟು ಜೊತೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕ್ರಿಯಾಪದ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಕನ್ಫ್ಯೂಸಿಂಗ್ ಸ್ಟಾರ್ಟ್ ಆಗತ್ತೆ ನಮ್ಗೆ. ಏನು ಕನ್ಫ್ಯೂಸಿಂಗ್? ಟು ಮಾರ್ಕೆಟ್ ಟು ಇನ್ಫಿನಿಟಿವ್ ವರ್ಬ ಅಥವಾ ಟು ಬಾಯ್ ಟು ಇನ್ಫಿನಿಟಿವ್ ವರ್ಬ ಅಂತೇಳಿ. ಸೊ ಇಂಥ ಸಮಯದಲ್ಲಿ ಏನು ಮಾಡ್ಬೇಕಂತಂದರೆ ಕ್ರಿಯಾಪದಗಳು ಯಾವುದು ಅಂತಂದು ನೋಡಬೇಕಾಗ್ತದೆ. ವಾಟ್ ಈಸ್ ವರ್ಬ್, ಯಾವುದು ವರ್ಬ್ ಅಂತ. ಸೊ ಇಲ್ಲಿ ಟು ಬಾಯ್ ನೋಡಿ, ಬಾಯ್ ಅಂದರೆ ಕೊಂಡುಕೊಳ್ಳುವುದು, ಅಲ್ಲಿ ಆ್ಯಕ್ಷನ್ ಇದೆ, ವರ್ಬ್ ಇದೆ. ಸೊ ದಿಸ್ ಬಿಕಮ್ಸ್ ಟು ಇನ್ಫಿನಿಟಿವ್. ಇದು ಟು ಇನ್ಫಿನಿಟಿವ್ ಅನ್ಸ್ಕೊತ್ತೆ, ಟು ಬಾಯ್. ಇದು ಟು ಮಾರ್ಕೆಟ್ ಏನಂತೆ, ಮಾರ್ಕೆಟ್ ಈಸ್ ಎ ನೌನ್. ಸೊ ಇದು ಟು ಇನ್ಫಿನಿಟಿವ್ ಆಗೋದಿಲ್ಲ. ಇದು ಅಂಡರ್ಸ್ಟ್ಯಾಂಡ್? ಟು ಇನ್ಫಿನಿಟಿವ್ ಆಗೋದಿಲ್ಲ. ಸೊ ಟು ಇನ್ಫಿನಿಟಿವ್ ಯಾವುದು? ಟು ಬಾಯ್, ಬಾಯ್ ವರ್ಬ್ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, Kiran has moved to the edge of the compound to pluck mangoes. So in this sentence, nodri, Kiran has moved to the edge of the compound to pluck mangoes. Sentence ದೊಡ್ಡ ಅನ್ಸುತ್ತೆ, ಬಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಕಿರಣ್ ಹ್ಯಾಸ್ ಮೂವ್ಡ್. ಲೆಟ್ ಅಸ್ ಕ್ಲಿಯರ್. ಫಸ್ಟ್ ಕಿರಣ್ ಅಂದಮೇಲೆ ಹ್ಯಾಸ್ ಬಂದಿದೆ, ಹಾಗಾಗಿ ಅದೇನಾಗ್ತದೆ ಹೇಳ್ರಿ? ಫೈನೈಟ್ ವರ್ಬ್. ಸೊ ಇಟ್ ಬಿಕಮ್ಸ್ ಎ ಫೈನೈಟ್ ವರ್ಬ್. ಆ್ಯಂಡ್ ಮೂವ್ಡ್, ದಿಸ್ ಈಸ್ V3 ಫಾರ್ಮ್ ಆ್ಯಂಡ್ ಇಟ್ ಬಿಕಮ್ಸ್ ನಾನ್ ಫೈನೈಟ್. ಸೊ ಟು ಇನ್ಫಿನಿಟಿವ್ ವರ್ಬ್ ನಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ಟು ಇನ್ಫಿನಿಟಿವ್ ವರ್ಬ್. ಯಾಕೆ ಅದ್ರ ಮೇಲೆ ನಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಟು ದಿ ಎಜ್ ಇದೆ ಆಫ್ ದ ಕಂಪೌಂಡ್, ಟು ಪ್ಲಕ್ ಮ್ಯಾಂಗೋಸ್ ಇದೆ. ಏನನ್ನ
ಹರಿಯೋದಕ್ಕೆ ಆತ ಹೋಗ್ತಾನೆ ಮಾವಿನ ಹಣ್ಣುಗಳನ್ನು ಏನು ಮಾಡ್ತಾನೆ, ಕೀಳಲು, ಹರಿಯಲು. ಸೊ ಟು ಪ್ಲಕ್ ಈಸ್ ಟು ಇನ್ಫಿನಿಟಿವ್. ಟು ಪ್ಲಕ್ ಈಸ್ ಟು ಇನ್ಫಿನಿಟಿವ್. ಅಂಡರ್ಸ್ಟ್ಯಾಂಡ್? ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. So in this sentence, I am going to bring a glass of water. I am going to bring a glass of water. So first let us find out ಯಾವುದು ಟು ಇನ್ಫಿನಿಟಿವ್ ಯಾವುದು ಹೇಳಿ ನೋಡೋಣ. ಟು ಬ್ರಿಂಗ್ ಇದು ಟು ಇನ್ಫಿನಿಟಿವ್ ಆಗುತ್ತೆ. ಸೊ ಗೋಯಿಂಗ್ ಏನಾಗುತ್ತೆ ಅಂದರೆ ನಾನ್ ಫೈನೈಟ್ ಆಗುತ್ತೆ. ಹಾಗಾದರೆ ಫೈನೈಟ್ ಯಾವುದಾಗುತ್ತೆ ಹೇಳ್ರಿ, ಟೆನ್ಸ್ ಡಿಸೈಡ್ ಮಾಡೋದು ಫೈನೈಟ್ ವರ್ಬ್ ಆಮ್ ಆಗುತ್ತೆ. So with these examples we can understand finite, non-finite and to infinitive verbs. SLC annual exam concentration ಮಾಡೋದಾದರೆ ನಮಗೆ ಟು ಇನ್ಫಿನಿಟಿವ್ನ ಜಾಸ್ತಿ ಕೇಳ್ತಾರೆ. ಓಕೆ, ಹಾಗಾಗಿ ಆದರೂ ನಮಗೆ ಫೈನೈಟ್ ಟು ನಾನ್ ಫೈನೈಟ್ ವರ್ಬ್ಸ್ ಬಗ್ಗೆ ಐಡಿಯಾ ಇರಬೇಕು. ಟು ಇನ್ಫಿನಿಟಿವ್ ಐಡೆಂಟಿಫೈ ಮಾಡಬೇಕು. ಯೂಶ್ವಲಿ ಇವು ಹೇಗಿರ್ತಾವೆ ಅಂತಂದರೆ ಕಾನ್ವರ್ಸೇಷನ್, ಇನ್ ದ ಫಾರ್ಮ್ ಆಫ್ ಕಾನ್ವರ್ಸೇಷನ್ ಅವ್ರ ಡೈಲಾಗ್ಸ್ನಲ್ಲಿ ಇರ್ತವೆ. ಬಟ್ ನಮಗೆ 4 ಆಪ್ಷನ್ಸ್ ಕೊಡ್ತಾರೆ, ಅದರಲ್ಲಿ ಯಾವುದೊಂದು ಕಂಡುಹಿಡಿಬೇಕಂತ. ವಿತ್ ಬೋರ್ಡ್ನಲ್ಲಿ ಕೊಟ್ಟರು ಹಾಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ತೆಗೆದುಕೊಂಡು ಸ್ಟಡಿ ಮಾಡೋಣ ಇವಾಗ. So here are few more examples. In the first sentence, he is coming to practice cricket. So finite verb ಯಾವ್ದು ಹೇಳಿ, is. ನಾನ್ ಫೈನೈಟ್ ಯಾವ್ದು ಹೇಳ್ರಿ, coming. Finite verb, non-finite verb and to practice. ಇದು to infinitive. Okay, so in the second sentence, they went to dance for a song on the stage. So ಇಲ್ಲಿ went finite verb, to dance to infinitive, ಹಾಗೆ non-finite ಇದೆಯಾ ಅದರಲ್ಲಿ, ಇಲ್ಲ. ಓಕೆ, ಸೊ ಇನ್ ಥರ್ಡ್ ಸೆಂಟೆನ್ಸ್ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್. ಸೊ ಇದರಲ್ಲಿ ಈಸ್ ಫೈನೈಟ್ ವರ್ಬ್ ಆಗ್ತೈತಿ, ಹಾಗೆ ಟು ಆನ್ಸರ್ ಅಂದರೆ ಉತ್ತರಿಸಲು. ಇಟ್ ಈಸ್ ವೆರಿ ಈಸಿ ಟು ಆನ್ಸರ್, ಉತ್ತರಿಸಲು ಇದು ಬಹಳ ಸರಳ ಅಂತಕ್ಕಂಥದ್ದು. ಸೊ ಇದರಲ್ಲಿ ಇದು ಟು ಇನ್ಫಿನಿಟಿವ್ ವರ್ಬ್ ಆಗ್ತದೆ, ಟು ಆನ್ಸರ್. So I think you have understood about finite, non-finite and infinitive verbs. ಯೂಶ್ವಲಿ ಕಾನ್ವರ್ಸೇಷನ್ ಅಥವಾ ಡೈಲಾಗ್ಸಲ್ಲಿ ಇವುಗಳನ್ನು ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಇದ್ರ ಮೇಲೆ ಕೊಟ್ಟಿದ್ರೆ, ಹಿ ಈಸ್ ಕಮಿಂಗ್ ಟು ಪ್ರಾಕ್ಟೀಸ್ ಕ್ರಿಕೆಟ್. ಈ ಒಂದು ಸೆಂಟೆನ್ಸ್ ಕೊಟ್ಟು ಅಲ್ಲಿ ನಿಮಗೆ 4 ಎಕ್ಸಾಂಪಲ್ ಆಪ್ಷನ್ಸ್ ಕೊಡ್ತಾರೆ, ಎ, ಬಿ, ಸಿ, ಡಿ. ಈ ರೀತಿಯಾಗಿ ಆಪ್ಷನ್ಸ್ ಕೊಟ್ಬಿಟ್ಟು ಅಲ್ಲಿ ಒಂದು ಈಸ್ ಕೊಡ್ತಾರೆ, ಇನ್ನೊಂದು ಕಮಿಂಗ್ ಕೊಡ್ತಾರೆ, ಈಸ್ ಕಮಿಂಗ್ ಟು ಪ್ರಾಕ್ಟೀಸ್ ಮತ್ತು ಕ್ರಿಕೆಟ್. ಈ ರೀತಿಯಾಗಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ. ಕ್ವಶನ್ ಓದ್ಕೊಂಡ್ಬಿಟ್ಟು ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಫೈಂಡ್ ಔಟ್ ದ ಟು ಇನ್ಫಿನಿಟಿವ್ ವರ್ಬ್ ಅಂತ ಕೊಟ್ಟಿದ್ರೆ, ಸೊ ನಮಗೆ ಟು ಇನ್ಫಿನಿಟಿವ್ ವರ್ಬ್ ಅಂತಂದರೆ ನಾವು ಮೇನ್ಲಿ ಕಾನ್ಸಂಟ್ರೇಷನ್ ಯಾವುದ್ರಲ್ಲಿ ಮಾಡಬೇಕು, ಟು ಜೊತೆ ಬಂದಿರತಕ್ಕಂಥ ವರ್ಬ್ಸ್ಗಳ ಮೇಲೆ. ಸೊ ಇಲ್ಲಿ ಕಮಿಂಗ್ ಟು ಪ್ರಾಕ್ಟೀಸ್ ಅಂತಂದರೆ ಇಲ್ಲಿ ಈಸ್ ಕಮಿಂಗ್, ಆಪ್ಷನ್ ಸಿ ಟು ಪ್ರಾಕ್ಟೀಸ್ ಇರ್ತೈತಿ. ಸೊ ಆಪ್ಷನ್ ಸಿ ಟು ಪ್ರಾಕ್ಟೀಸ್ ಇದು ಸರಿಯಾದ ಉತ್ತರ ಅಂತೇಳಿ ಈ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬೇರೆ ಗ್ರಾಮರ್ ಟಾಪಿಕ್ ಬಗ್ಗೆ ನಾವು ಕ್ಲಾಸನ್ನು ಪ್ರಾರಂಭಿಸೋಣ. ಇದ್ರ ಜೊತೆಗೆ ನಿಮಗೆ ಹೋಮ್ವರ್ಕ್ ಇರ್ತೈತೆ, ಅದನ್ನು ಹೋಮ್ವರ್ಕನ್ನು ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.